ಸರ್ಕಾರಿ ಆಸ್ಪತ್ರೆಗಳೆಂದರೆ ಹಿಂಜರಿಯುವ ಕಾಲದಲ್ಲಿ ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಳೆದ ತಿಂಗಳೊಂದರಲ್ಲೇ 54 ಹೆರಿಗೆ ಮಾಡಿಸುವ ಮೂಲಕ ಜಿಲ್ಲೆಯ ಸಮುದಾಯ ಆಸ್ಪತ್ರೆಗಳ ಪೈಕಿ ಅತಿ ಹೆಚ್ಚು ಹೆರಿಗೆ ಮಾಡಿಸಿದ ಗರಿಮೆ ತನ್ನದಾಗಿಸಿಕೊಂಡಿದೆ. ಜೊತೆಗೆ ರಾಷ್ಟ್ರೀಯ ಗುಣಮಟ್ಟ ಖಾತರಿ ಮಾನದಂಡಗಳ ಅಡಿಯಲ್ಲಿ ಪ್ರಮಾಣೀಕೃತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಆಸ್ಪತ್ರೆ ಅತ್ಯುತ್ತಮ ಮೂಲಸೌಕರ್ಯ, ವೈದ್ಯರು ಮತ್ತು ದಾದಿಯರ ಸಮರ್ಪಕ ಸೇವೆ, ಆಸ್ಪತ್ರೆಯಲ್ಲಿನ ಶುಚಿತ್ವ ಸೇರಿದಂತೆ ವಿವಿಧ ಕಾರಣಗಳಿಂದ ಸುತ್ತಮುತ್ತಲಿನ 50 ರಿಂದ 60 ಹಳ್ಳಿಯ ಮಹಿಳೆಯರು ಹಾಗೂ ಗರ್ಭಿಣಿಯರು ಆರೋಗ್ಯ ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ಮಾಜಿ ಸಂಸದ ದಿವಂಗತ ಆರ್ ಧ್ರುವ ನಾರಾಯಣ್ ಅವಧಿಯಲ್ಲಿ ಜಿಲ್ಲೆಗೆ ಮೊದಲ ಬಾರಿಗೆ ಸಂತೇಮರಹಳ್ಳಿ ಹೋಬಳಿ ಕೇಂದ್ರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಂಜೂರಾಗಿತ್ತು. 2 ಅಂತಸ್ತಿನ ಕಟ್ಟಡ ನಿರ್ಮಿಸಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಚ್.ಎಸ್. ಮಹದೇವ ಪ್ರಸಾದ್ ಉದ್ಘಾಟಿಸಿ ತಾಯಿ ಮತ್ತು ಮಕ್ಕಳ ಆರೈಕೆಗೆ ಅನುವು ಮಾಡಿಕೊಟ್ಟಿದ್ದರು. ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು ಸೇರಿದಂತೆ ದಾದಿಯರು ಹಾಗೂ ಸಿಬ್ಬಂದಿಯಿಂದ ಉತ್ತಮ ಆರೋಗ್ಯ ಸೇವೆ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಹನೂರು, ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ, ಸಂತೇಮರಹಳ್ಳಿ ಹೋಬಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು ಮತ್ತು ಮಕ್ಕಳು ಆರೋಗ್ಯ ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ 54 ಹೆರಿಗೆ ಮಾಡಿಸಿ ದಾಖಲೆ ನಿರ್ಮಿಸಿದೆ. ದೂರದರ್ಶನದೊಂದಿಗೆ ಗುಂಬಳ್ಳಿಯ ಅನುಷಾ ಸಂತೇಮರಹಳ್ಳಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ತಪಾಸಣೆಗೆ ಆಗಮಿಸುತ್ತಿದ್ದು ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತಿಂಗಳು ಚೆಕಪ್ ಬರ್ತಾ ಇದ್ದೀನಿ. ಬ್ಲಡ್ ಕಮ್ಮಿ ಆಗಿ ಇವಾಗ 2 ಟ್ಯೂಬ್ ಹಾಕವ್ರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಸ್ಕ್ಯಾನ್ ಎಲ್ಲ ಬರ್ಕೊಡ್ತಾರೆ, ಚೆನ್ನಾಗಿ ನೋಡ್ತಾರೆ. ಬಾಣದಹಳ್ಳಿಯ ಮಹೇಶ್ವರಿ ಸಂತೇಮರಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಉತ್ತಮ ವೈದ್ಯಕೀಯ ಸೌಲಭ್ಯ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು, ಗರ್ಭಿಣಿಯರು ಆರೋಗ್ಯ ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ವೈದ್ಯರು ಮತ್ತು ಸಿಬ್ಬಂದಿಯಿಂದ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ ಎಂದರು. ಚೆನ್ನಾಗಿ ಅಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ರೆಫರ್ ಮಾಡಿದ್ರು. ಅದಕ್ಕೋಸ್ಕರ ನಾವು ತೋರ್ಸೋಣ ಅಂತ ಇಲ್ಲಿಗೆ ಅಂತ ಬಂದಿದ್ದೀವಿ. ಚೆನ್ನಾಗಿ ನೋಡ್ತಾ ಇದ್ದಾರೆ. ನೀವು ಬಂದು ಎಲ್ಲರೂ ಇಲ್ಲೇ ತೋರಿಸ್ಕೊಳ್ಳಿ. ಒಬ್ಳು ತಾಯಿ ಮಗುನ ಹೇಗೆ ಆರೈಕೆ ಮಾಡ್ತಾಳೆ ಅನ್ನೋದು ಅದರಲ್ಲಿ ಅನ್ಕೊಂಡ್ರೆ ಇಲ್ಲಿನ ವೈದ್ಯಾಧಿಕಾರಿಗಳು ತಾಯಿ ಮತ್ತು ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲಿನ ಬಿಲ್ಡಿಂಗು ಅಷ್ಟು ಚೆನ್ನಾಗಿದೆ, ಮತ್ತೆ ಪರಿಸರನೂ ಅಷ್ಟು ಚೆನ್ನಾಗಿದೆ, ಎದ್ದು ಕಾಣುತ್ತೆ. ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ವರ್ಷಾ ಜಿಲ್ಲೆಯ ಸಮುದಾಯ ಆರೋಗ್ಯ ಕೇಂದ್ರಗಳ ಪೈಕಿ ಸಂತೇಮರಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಒಂದೇ ತಿಂಗಳು 54 ಹೆರಿಗೆ ಮಾಡಿಸುವ ಮೂಲಕ ದಾಖಲೆ ಬರೆಯಲಾಗಿದೆ. ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಉತ್ತಮ ವೈದ್ಯಕೀಯ ಸೇವೆ, ಶುಚಿತ್ವ ಸೇರಿದಂತೆ ವಿವಿಧ ಸೌಲಭ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಆಸ್ಪತ್ರೆಗೆ ಬರಲು ಕಾರಣವಾಗಿದೆ ಎಂದರು. ವೈದ್ಯರ ಉತ್ತಮ ಸೇವೆ, ಶುಚಿತ್ವ ಮತ್ತೆ ಸ್ಟಾಫ್ ನರ್ಸ್ ಅವರೆಲ್ಲರ ಕಾರ್ಯಕ್ಷಮತೆಯಿಂದ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ನಮಗೆ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ NQAS ಅಂತ ಹೇಳ್ತಾರೆ, ಇದರ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಮಾನ್ಯತೆಯನ್ನು ಪಡ್ಕೊಂಡಿದ್ದೀವಿ. ಡಾಕ್ಟರ್ ಹೇಮಲತಾ ಪ್ರತಿನಿತ್ಯ 300 ರಿಂದ 400 ಮಂದಿ ಮಹಿಳೆಯರು, ಗರ್ಭಿಣಿಯರು ಆಗಮಿಸುತ್ತಾರೆ. ಈ ಮುಂಚೆ ತಿಂಗಳಿಗೆ 30 ರಿಂದ 35 ಹೆರಿಗೆ ಮಾಡಿಸಲಾಗುತ್ತಿತ್ತು. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ 54 ಹೆರಿಗೆ ಮಾಡಿಸಲಾಗಿದೆ ಎಂದರು. ಸ್ತ್ರೀರೋಗ ತಜ್ಞೆ ಅದಲ್ಲದೆ ಗರ್ಭಕೋಶದ ಆಪರೇಷನ್ಗಳು ಅಷ್ಟೇ ಮುಂಚೆಗಿಂತ ಇವಾಗೆಲ್ಲ ಇನ್ಕ್ರೀಸ್ ಆಗಿದೆ. ಎಲ್ಲಾನು ಹಳ್ಳಿ ಕಡೆ ಎಲ್ಲ ರಕ್ತಸ್ರಾವ ಜಾಸ್ತಿ ಆಗೋದಾಗ್ಲಿ ಅಥವಾ ಏನೋ ಬಿಳಿ ಬಟ್ಟೆ ಆಗೋದಾಗ್ಲಿ, ಕ್ಯಾನ್ಸರ್ ಪತ್ತೆಗಳು ಎಷ್ಟೊಂದು 4-5 ಪೇಷಂಟ್ಗಳು ಕ್ಯಾನ್ಸರ್ ಎಲ್ಲ ಪತ್ತೆ ಮಾಡಿ ನಾವು ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆಗೆಲ್ಲ ಕಳಿಸಿ ಅವರೆಲ್ಲ ಫಾಲೋ ಅಪ್ ಮಾಡ್ತಾ ಇದೀವಿ. ಎಲ್ಲ ಗುಣಮಟ್ಟದ ಚಿಕಿತ್ಸೆ ಕೊಡ್ತಾ ಇದೀವಿ. ಪ್ರಸೂತಿ ತಜ್ಞೆ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಸಂತೇಮರಹಳ್ಳಿಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೋಬಳಿ ಕೇಂದ್ರದಲ್ಲಿದ್ದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಗರ್ಭಿಣಿಯರು ಆರೋಗ್ಯ ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಸಿಗುತ್ತಿರುವ ಉತ್ತಮ ಆರೋಗ್ಯ ಸೇವೆಗೆ ನಿದರ್ಶನವಾಗಿದೆ ಎಂದರು. ಸಂತೇಮರಹಳ್ಳಿ ಆಸ್ಪತ್ರೆಗೆ ಬಂದು ಡೆಲಿವರಿನ ಮಾಡಿಸ್ಕೊಳ್ಳೋದು ಟಿ ನರಸೀಪುರ ಆಗಲಿ, ಮಳವಳ್ಳಿ ಆಗಲಿ, ಗುಂಡ್ಲುಪೇಟೆ ಆಗಲಿ ಅಥವಾ ಚಾಮರಾಜನಗರ ಜಿಲ್ಲೆಯಿಂದನೂ ಸಹ ಆ ಆಸ್ಪತ್ರೆಗೆ ಡೆಲಿವರಿಗೆ ಅಂತ ಹೋಗಿ
ಎಲ್ಲ ಹೆಣ್ಣು ಮಕ್ಕಳು ಅಲ್ಲಿಯ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರೋದು ಒಂದು ವಿಶೇಷತೆ ಕೂಡ. ಮತ್ತು ಆಸ್ಪತ್ರೆಯಲ್ಲಿರುವ ಸ್ವಚ್ಛತೆ ನಿಜವಾಗಿಯೂ ನಾವು ಮೆಚ್ಚಬೇಕಂತ ವಿಷಯವಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ್, ಸಂತೇಮರಹಳ್ಳಿಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 60 ಹಾಸಿಗೆಯದ್ದಾಗಿದ್ದು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಿಗುತ್ತಿರುವ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಸುತ್ತಮುತ್ತಲ ಗ್ರಾಮಸ್ಥರು ಆರೋಗ್ಯ ತಪಾಸಣೆಗೆ ಆಗಮಿಸುತ್ತಿದ್ದಾರೆ. ರಾಷ್ಟ್ರೀಯ ಗುಣಮಟ್ಟದ ಖಾತರಿ ಮಾನದಂಡಗಳ ಅಡಿ ಪ್ರಮಾಣೀಕೃತವಾಗಿದ್ದು, ಆರೋಗ್ಯ ಸೇವೆಯಲ್ಲಿ ರಾಜಿ ಇಲ್ಲದೆ ಸೇವೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮಕ್ಕಳ ನಿರೀಕ್ಷಣ ತಾಯಂದಿರಿಗೆ ಅನ್ನೋಂಥದ್ದನ್ನ ಒಂದು ಸರ್ಕಾರದ ಕಾನ್ಸೆಪ್ಟ್ ಅಲ್ಲಿ ಅದನ್ನೂ ಇಲ್ಲಿ ಅಳವಡಿಸ್ಕೊಂಡಿರೋ ಕಾರಣ ಹೆರಿಗೆಗೆ ಮೊದಲೇ ಕನಿಷ್ಠ 1 ವಾರ 10 ದಿನ ಅವ್ರನ್ನ ಇಲ್ಲಿ ಇಟ್ಟು ಅವ್ರ ಆರೈಕೆ ಮಾಡಿ ಅವ್ರಿಗೆ ಸುರಕ್ಷಿತವಾದಂಥ ಹೆರಿಗೆ ಮಾಡಿ ಮತ್ತೆ ಅವ್ರಗಳನ್ನ ತಾಯಿ ಮತ್ತು ಮಗುನ ಅವರ ಮನೆಗೆ ಬಿಡೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇರೋಂಥದ್ದು. ಒಟ್ಟಾರೆಯಾಗಿ ಹೋಬಳಿ ಕೇಂದ್ರದಲ್ಲಿದ್ದರೂ ಸಂತೇಮರಹಳ್ಳಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುತ್ತಿರುವುದು ಚಾಮರಾಜನಗರ ಜಿಲ್ಲೆಯ ಹನೂರು, ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ, ಸಂತೇಮರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು, ಮಕ್ಕಳಿಗೆ ವರದಾನವಾಗಿದೆ.